ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡ್ತಿರೋರೆಲ್ಲರಿಗೂ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋಲಿ ನಾನು ಡಿಸ್ಕಸ್ ಮಾಡೋಕೊಡ್ತಿರೋ ವಿಚಾರ ಬಂದುಬಿಟ್ಟು ವೋಟಿಂಗ್ ರಿಸಲ್ಟ್ಸ್ ಬಗ್ಗೆ. ನಿನ್ನೆ ನಾನು ವೋಟಿಂಗ್ ರಿಸಲ್ಟ್ಸ್ ಮಾಡಿದ್ದೆ, ಬಟ್ ಈಗ ಪೊಸಿಷನ್ ಫುಲ್ ಚೇಂಜ್ ಆಗಿದೆ ಅಂತಲೇ ಹೇಳ್ಬೋದು. ಫಸ್ಟ್ ಪೊಸಿಷನಲ್ಲಿ ಕಾರ್ತಿಕ್ ಮತ್ತು ವಿನಯ್ ಇಬ್ಬರು ಇದ್ದಾರೆ. ಆಲ್ಮೋಸ್ಟ್ ಟಕ್ಕರ್ ಕೊಡ್ತಾ ಇದ್ದಾರೆ ವಿನಯ್ ಅಂತ ಹೇಳ್ಬೋದು. ಯಾಕಂದರೆ ಎಲ್ಲರ ಮುಂದೆನೂ ನಿಂತು ಸಾರಿ ಕೇಳಿದ್ದು ವಿನಯ್ ಬಿಹೇವಿಯರ್ ತುಂಬಾ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬೋದು. ಆ ಮನುಷ್ಯ ಕೋಪ ವ್ಯಕ್ತಿ, ಬಟ್ ಆ ಕೋಪ ತಣ್ಣಗಾದ್ಮೇಲೆ ಎಲ್ಲನೂ ಮರೀತಾರೆ, ಎಲ್ಲರ ಜೊತೆನೂ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ ವಿನಯ್. ಆ ಥರ ಅವ್ರ ಕ್ಯಾರೆಕ್ಟರು. ಇದನ್ನು ಮೋಸ್ಟ್ಲಿ ಚೆನ್ನಾಗಿ ಅರ್ಥ ಆಯಿತು ಅನಿಸುತ್ತೆ. ತುಂಬ ಚೆನ್ನಾಗಿ ವೋಟ್ ಮಾಡ್ತಾ ಇದ್ದಾರೆ ವಿನಯ್ಗೆ. ಫಸ್ಟ್ ಪೊಸಿಷನಲ್ಲಿ ಕಾರ್ತಿಕ್ ಮತ್ತು ವಿನಯ್, ಅದೇ ಪೊಸಿಷನಲ್ಲಿ ಕಾರ್ತಿಕ್ ಕ್ಯಾರಿ ಮಾಡ್ತಿದ್ದಾರೆ. ಯಾಕಂದರೆ ನಿಮಗೆ ಗೊತ್ತು, ಮನೆಯವರೆಲ್ಲರೂ ಇಷ್ಟಪಡುವಂಥ ಕ್ಯಾರೆಕ್ಟರ್ ಕಾರ್ತಿಕ್ದು. ಚಿಕ್ಕ ಮಕ್ಕಳಿಂದನೂ ಇಷ್ಟಪಡ್ತಾರೆ. ಯಾಕಂದರೆ ಅವರು ತಗೊಳ್ಳೋ ಡೆಸಿಷನ್ ಆಗಿರ್ಬೋದು, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಎಲ್ಲನೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ. ಮತ್ತು ಇನ್ನು ಸೆಕೆಂಡ್ ಪೊಸಿಷನಲ್ಲಿ ಬಂದುಬಿಟ್ಟು ವರ್ತೂರ್ ಸಂತೋಷ್ ಅವರಿದ್ದಾರೆ. ಹೌದು, ವರ್ತೂರ್ ಸಂತೋಷ್ ಅವರಿಗೆ ತುಂಬಾ ಚೆನ್ನಾಗಿ ಓಟ್ ಬೀಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇವಾಗ ಅವರು ತುಂಬ ಚೆನ್ನಾಗಿ ಟಾಸ್ಕ್ ಹೊಡ್ತಿದ್ದಾರೆ ಈ ವಾರ, ಇಂಡಿವಿಜುವಲ್ ಟಾಸ್ಕ್ ಅಂತ ಬಂದಾಗ. ಮತ್ತು ಎಲ್ಲರ ಜೊತೆನೂ ಮಾತಾಡೋದು ಎಲ್ಲನೂ ಓಕೆ, ಮುಂಚೆ ಥರನೇ ಅಷ್ಟೊಂದೇನು ಇಂಪ್ರೂವ್ ಆಗಿಲ್ಲ, ಬಟ್ ಬೆಟರ್ ಅಂತ ಹೇಳ್ಬೋದು. ಅದಕ್ಕೆ ಸೆಕೆಂಡ್ ಪೊಸಿಷನಲ್ಲಿ ಅವರು ವೋಟಿಂಗ್ ತೊಗೊಂಡು ಕಂಟಿನ್ಯೂಸ್ ಆಗಿ ಮುಂದೆ ಹೋಗ್ತಾ ಇದ್ದಾರೆ. ಇನ್ನು ಥರ್ಡ್ ಪೊಸಿಷನಲ್ಲಿ ಬಂದುಬಿಟ್ಟು ತುಕಾಲಿ ಸಂತೋಷ್ ಅವರಿದ್ದಾರೆ. ಹೌದು, ತುಕಾಲಿ ಸಂತೋಷ್ ಅವರು ನಿಜವಾಗ್ಲೂ ಮೋಸ್ಟ್ ಡಿಸರ್ವಿಂಗ್ ಅಂತ ಅನಿಸುತ್ತೆ. ಹೌದು, ಸ್ವಲ್ಪ ಜನಕ್ಕೆ ಅವ್ರು ವೇಸ್ಟು ಅಂತ ಅನ್ನಿಸ್ಬೋದು, ಬಟ್ ಆದರೆ ಆ ಏಜ್ಗೆ ಅಷ್ಟೊಂದು ಅವ್ರ ಪರ್ಸ್ನಾಲಿಟಿಗೆ ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು, ಅಷ್ಟು ಕಾಮಿಡಿ ಮಾಡಿಕೊಂಡು, ಮನೆಯವ್ರ ಜೊತೆನೂ ಅಷ್ಟೇ ಜಗಳ ಮಾಡ್ಕೊಬೋದು, ಚೆನ್ನಾಗಿ ಮಾತಾಡ್ಬೋದು. ಎಲ್ಲ ಒಂದು ಮನೆಯಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ಕೊಂಡು ತುಂಬ ಚೆನ್ನಾಗಿ ಆಟ ಆಡ್ಕೊಂಡು ಹೋಗಿದ್ದಾರೆ. ಥರ್ಡ್ ಪೊಸಿಷನಲ್ಲಿದ್ದಾರೆ. ಮೇ ಬಿ ಅವರು ಡೇಂಜರ್ ಝೋನಿಂದ ಆಚೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಫೋರ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ತನೀಷಾ ಅವರಿದ್ದಾರೆ ಇವತ್ತು. ಹೌದು, ತನೀಷಾ ಅವ್ರದ್ದು ಸ್ವಲ್ಪ ವೋಟಿಂಗ್ ಬ್ಯಾಂಕ್ ಇನ್ಕ್ರೀಸ್ ಆಗಿದೆ, ಇಲ್ಲಾಂದರೆ ನಮ್ರತ ಅವರು ಕಡಿಮೆ ಕೂಡ ಆಗಿರ್ಬೋದು. ತನೀಷ್ ಅವರು ಫೋರ್ತ್ ಪೊಸಿಷನಲ್ಲಿದ್ದಾರೆ. ನಿನ್ನೆ ಕೂಡ ತುಂಬ ಚೆನ್ನಾಗಿ ಆಟ ಆಡಿದರು. ಅದು ಗೇಮ್ದೆಲ್ಲ ಕೊಟ್ಟಿದ್ರಲ್ಲ, ಅದನ್ನೆಲ್ಲರೂ ಗೆದ್ದರು ಕೂಡ. 1000 ಪಾಯಿಂಟ್ಸ್ ತೊಗೊಂಡ್ರು, 100 ಪಾಯಿಂಟ್ಸ್ ತೊಗೊಂಡ್ರು. ಬೆಂಕಿ ಮುಂಚೆಯಿಂದನೂ ಚೆನ್ನಾಗಿ ಆಟ ಆಡ್ತಿದ್ದಾರೆ. ಮನೆಯಲ್ಲಿ ಇನ್ವಾಲ್ವ್ಮೆಂಟು ಕೂಡ ಇದೆ. ಒನ್ ಆಫ್ ದ ಫಿನಾಲೆ ಕಂಟೆಸ್ಟೆಂಟ್ ಆಗೋಕ್ಕೆ ಅರ್ಹತೆ ಇರೋರು. ಬಟ್ ನೋಡಬೇಕು ಬಿಗ್ ಬಾಸ್ ಅವ್ರು ಏನು ಮಾಡ್ತಾರೆ, ಮತ್ತು ನಾವು ವೋಟ್ ಹಾಕೋದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಇನ್ನು ಫಿಫ್ತ್ ಪೊಸಿಷನಲ್ಲಿ ಬಂದುಬಿಟ್ಟು ನಮ್ರತ ಅವರಿದ್ದಾರೆ. ನಮ್ರತ ಅವ್ರ ಆಟ ಆ್ಯಕ್ಚುಲಿ ಚೆನ್ನಾಗಿದೆ ಹೇಳ್ಬೇಕಂದ್ರೆ. ಇತ್ತೀಚೆಗೆ ಮುಂಚೆ ಸ್ನೇಹಿತವರಿದ್ರಲ್ಲ, ಅದಕ್ಕಿಂತ ಅವ್ರು ಹೋದ್ಮೇಲೆ ತುಂಬಾ ಇಂಪ್ರೂವ್ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಜೊತೆನೂ ಮಾತಾಡ್ತಾರೆ, ಎಲ್ಲ ಜೊತೆನೂ ಏನೋ ಚೆನ್ನಾಗಿರೋಕ್ಕೆ ಟ್ರೈ ಮಾಡ್ತಾರೆ. ಬಟ್ ಎಲ್ಲಿ ರಾಂಗ್ ಹೊಡಿತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಅಂದರೆ ಲಾಸ್ಟ್ ಪೊಸಿಷನಲ್ಲಿದ್ದಾರೆ ಇವತ್ತು ವೋಟಿಂಗಲ್ಲಿ. ನೋಡೋಣ ಏನಾದರೂ ಈ ವೋಟಿಂಗ್ ನಾಳೆಗೆ ಏನಾದರೂ ಚೇಂಜಸ್ ಕಾಣಿಸುತ್ತಾ ಅಂತ. ನಾನು ಸಂಜೆ ಕೂಡ ಒಂದು ವೋಟಿಂಗ್ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಪೊಸಿಷನ್ ಏನಾದರೂ ಚೇಂಜ್ ಆದರೆ. ಇದು ನಾನು ಈ ವಿಡಿಯೋಲಿ ಯಾರ್ಯಾರು ಯಾವ್ಯಾವ ಸ್ಥಾನದಲ್ಲಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಟ್ಟಿದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಾಯ್ ಬಾಯ್.